ಸುಂದ್ರಿ ಅಪ್ಪ ಅಪ್ಪ ಸುಂದ್ರಿ ಅಪ್ಪ ಸುಂದ್ರಿ ಅಪ್ಪ 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 ಸುಂದ್ರಿ ಅಪ್ಪ ಇಂಥ ಕಡೆ ಯಾಕೆ ಒಬ್ಬೊಬ್ಬಳೆ ಬರಕ್ ಹೋಗಿದ್ದೆ. ನಮ್ಮನೆ ಹೆಣ್ಮಗಳು ನೀವಿಬ್ರು ನೆನೆಯಿಂದ ಇಲ್ಲೇ ಇದ್ರೇನೆ ಈಗ ಪೊಲೀಸ್ ಕರ್ಕೊಂಡ್ಬರ್ಬೇಕು. ಚಿಕ್ಕಪ್ಪ ನನ್ನ ಮಗ ಇವನೇ ಎತ್ತಕೊಂಡ್ ಬಂದಿತ್ತಾನೆ ಉಳ್ಳ ಅವ್ಳಿಗೆ ಏನು ಗೊತ್ತಿಲ್ಲ ಇವ್ನಿಂದ ಬಂದಿದ್ದಾಳೆ. ಇದು ಬಂದ್ರೆ ನೀವೀಗಲೇ ಹೂವನ್ನೇ ಪೊಲೀಸು ಗೀಲಿಸು ಅಂತ ಹೋದ್ರೆ ಇಬ್ಬರ ಮನೆ ಮಾನ ಮರ್ಯಾದೆ ಬೀದಿ ಪಾಲಾಗುತ್ತೆ. ನೀನೇ ವಿಚಾರಣೆ ಮಾಡು. ಚಿಕ್ಕಪ್ಪ ಅಯ್ಯೋ ನಾನ್ ಚಿಕ್ಕಪ್ಪ ಅವತ್ತೇ ನೀನು ಹಣೆ ಕುಂಕುಮ ಇಟ್ಟಾಗ ನಂಗೆ ಅನುಮಾನ ಬಂದಿತ್ತು. ಮಗಳು ಏನ್ ಮಸ್ತಕ್ ಮಾಡಕ್ ಕರ್ಕೊಂಬಂದ ಇವಳ ನಾನು ಮಾಡಿಲ್ಲ. ದಾರಿಯಲ್ಲಿ ಬರುವಾಗ ಒಬ್ಳು ಹೆಂಗ್ ಸಿಕ್ಕಿ ಸುಂದ್ರಿ ಅಪ್ಪ ಎಲ್ಲ ಮದುವೆ ಎಷ್ಟೇಟಲ್ಲಿ ಕಾಯ್ತಿರ್ತಾರೆ ಅಲ್ಲಿ ಸುಂದ್ರಿ ಕಳಿಸು ಅಂತ ಅಂದ್ರು ನಾನು ಅವಳಿಗೆ ಒಬ್ಬಳೆ ಕಳ್ಸ್ಬೇಕಾಗಿತ್ತು ಕಣೋ. ಚಿಕ್ಕಪ್ಪ ನನಗ್ ಭಯ ಆಯ್ತು ಅಂತಾನೆ ಅದಕ್ಕೆ ಅವನ ಜೊತೆ ಕರ್ಕೊಂಡ್ ಬಂದೆ. ಸಾಕ್ ಸುಮ್ನಿರಮ್ಮ. ಹೊರಗಡೆಯಿಂದ ಬೀಗ ಹಾಕಿತ್ತಲ್ಲೋ ಒಳಗೆ ಹಂಗೆ ಸೇರ್ಕೊಂಡ್ರಿ ಇಬ್ರು. ಅದೇನ್ ಮಂತ್ರ ಗೊತ್ತಿದೆ ನಿಂಗೆ? ಹೊರಗಡೆಯಿಂದ ಬೀಗ ಹಾಕಿತ್ತು ಒಳಗಡೆ ಹೋಗೋದು. ಒಳಗಡೆ ಹೋದ್ಮೇಲೆ ಹೊರಗಿಂದ ಬಾಗ್ಲ ಹಾಕೊಂಡು ಯಾರೋ ಬೀಗ ಹಾಕೊಂಡಿದ್ದಾರೆ. ಒಳಗ್ ಹೋದ್ಮೇಲೆ ನಮಗೂ ಗೊತ್ತಾಗಿದ್ದು. ಎಷ್ಟ್ ಪ್ರಯತ್ನ ಪಟ್ವಿ ಗೊತ್ತಾ? ನಾವು ಬಡದ್ವಿ, ಕೂಗಿದ್ವಿ, ಕಿರ್ಚಿದ್ವಿ, ಯಾರು ಸಹಾಯಕ್ಕೆ ಬರ್ಲಿಲ್ಲ. ನಾವೇನ್ ಮಾಡ್ಬೇಕು? ಈಗ ನಾವು ತೆಗಿಲಿಲ್ವಾ ಬಾಗ್ಲು? ಹಂಗೆ ಏನಾದ್ರು ಪ್ರಯತ್ನ ಮಾಡ್ಕೊಂಡು ಬಾಗಿಲು ತಗೊಂಡು ಬರ್ಬೇಕು. ಸಾಕು ಸಾಕು ವಿಚಾರಣೆ. ನನಗೆ ನನ್ನ ಮಗಳು ಸಿಕ್ಕಳು. ದಯವಿಟ್ಟು ಮನೆಗೆ ಹೋಗೋಣ. ನಿನ್ನೆಯಿಂದ ಏನು ಊಟ ಮಾಡಿಲ್ಲ ಅವಳು. ನಿಮ್ ವಿಚಾರಣೆನೆಲ್ಲ ಇಲ್ಲಿಗೆ ಕೈ ಬಿಡಿ ದಯವಿಟ್ಟು. ಸಾಕು ನಿಲ್ಸ್ರಿ ಸಡಕ್ರೆ. ಕಬ್ಬಣ ಕಾದಾಗ್ಲೇ ಹೊಡಿಬೇಕು, ಆಗ್ಲೇ ಬಾಯ್ಬಿಡೋದು. ಚಿಕ್ಕಪ್ಪ ಸುಮ್ನಿರಿ ಸಾಕು. ಇದ್ರಲ್ಲಿ ಅವ್ನ್ ತಪ್ಪು ಏನು ಇಲ್ಲ. ಯಾರು ಅನ್ನ ತೊಂದ್ರೆ ಕೊಡೋ ಹಾಗಿಲ್ಲ. ಬಂಗಾರಿ ಹೋಗೋ ನೀನು, ಯಾರು ನಿನ್ನ ತಡೆಯಲ್ಲ ಇಲ್ಲಿ. ಬಂಗಾರಿ ಬಾರೋ.